ಗೈಸ್ ಇವಾಗ ಬಜೆಟ್ ಘೋಷಣೆ ಮಾಡಿದ್ದಾರೆ ನಮ್ಮ CM ಸಿದ್ದರಾಮಯ್ಯ ಸರ್ ಅವರು. ಸೊ ಅದರಲ್ಲಿ BPL ಕಾರ್ಡ್ ಯಾರ ಹತ್ರ ಇದೆ ಅವರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಜೊತೆಗೆ ಮಹಿಳೆಯರಿಗೆ ಯಾರೆಲ್ಲ ಗೃಹಲಕ್ಷ್ಮಿ ಸ್ಕೀಮ್ಗೆ ಅಪ್ಲೈ ಮಾಡಿಬಿಟ್ಟು ಮಂತ್ಲಿ 2000 ರೂಪೀಸ್ ರಿಸೀವ್ ಮಾಡ್ಕೋತಾ ಇದ್ದಾರಲ್ವ, ಸೊ ಅವ್ರಿಗೂ ಕೂಡ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಥಿಂಗ್ ಇವಾಗ ಗೃಹಲಕ್ಷ್ಮಿಯರಿಗೆ ಏನು ಖುಷಿ ವಿಚಾರ ಅಂತ ನೋಡೋಣ. ಸೊ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಗೃಹಲಕ್ಷ್ಮಿ ಸ್ಕೀಮ್ಗೆ 1.2 ಕೋಟಿ ಗೃಹಲಕ್ಷ್ಮಿಯರು ಇದ್ದಾರೆ. ತಿಂಗಳ 2,000 ತಗೋತಾ ಇದ್ದಾರೆ. ಸೊ ತಿಂಗಳೇ ಅಂತ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಅವ್ರಿಗೆ ರಿಸೀವ್ ಆಗ್ತಾ ಇದೆ, ಹೌದಲ್ವಾ? ಸೊ ಏನಿದು 2,000 ರೂಪಾಯಿ ಮಂತ್ಲಿ ಬರ್ತಾ ಇದೆ, ಅದ್ರ ಜೊತೆಗೆ ವರ್ಷಕ್ಕೆ ಎರಡು ಸೀರೆಗಳು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಈ ಬಜೆಟಲ್ಲಿ. ಆ್ಯಂಡ್ ಈ ಸೀರೆ ಎಷ್ಟು ದೊಡ್ಡದಿರುತ್ತೆ, ಯಾವ ಥರ ಕ್ವಾಲಿಟಿ ಇರುತ್ತೆ ಅದೇನು ಮೆನ್ಷನ್ ಮಾಡಿಲ್ಲ. ಜಸ್ಟ್ ವರ್ಷಕ್ಕೆ ಒಂದು ಮಹಿಳೆಗೆ ಅಂದರೆ ಗೃಹಲಕ್ಷ್ಮಿಗೆ 2 ಸೀರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಮಹಿಳೆಯರನ್ನು ಟಾರ್ಗೆಟ್ ಇಟ್ಕೊಂಡು, ಮಹಿಳೆಯರು ಇಷ್ಟೊಂದು ಜನಸಂಖ್ಯೆ ಇದೆ ಅಲ್ವಾ ಮಹಿಳೆಯರದು, ಸೊ ಅವರಿಗೆ ಒಂದು ಟಾಪ್ ಲೆವೆಲಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಮುಂದೆನೂ ನಾವು ಬರ್ಬೋದು ಈ ಒಂದು ಕಾಂಗ್ರೆಸ್ ಅಂತ ಹೇಳಿಬಿಟ್ಟು. ಸೊ ಈ ಥರ ಮಾಡೋ ಬದಲು ಸ್ವಲ್ಪ ಎಜುಕೇಷನ್ ಸಿಸ್ಟಮ್ಗೆ ಹೆಲ್ಪ್ ಮಾಡಿದರೆ, ಮಕ್ಕಳಿಗೆ ಹೆಲ್ಪ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಗೇನು ಅನಿಸುತ್ತೆ? ಸೊ ಎಜುಕೇಷನ್ ಸಿಸ್ಟಮಲ್ಲಿ ಸ್ವಲ್ಪ ಏನಾದರೂ ಇಂಪ್ರೂವ್ ಮಾಡಬೇಕು, ಅಥವಾ ಇವಾಗ ನಿರುದ್ಯೋಗಿ ತುಂಬ ಜನರು ಓದ್ಕೊಂಡು ಕೂತಿದ್ದಾರೆ, ಅವ್ರಿಗೆ ಒಂದು ಜಾಬ್ ಇಲ್ಲ, ಏನಿಲ್ಲ, ಬಿಕಾಸ್ ವೇಕೆನ್ಸೀಸೇ ಬಿಡ್ತಾ ಇಲ್ಲ ಅಂತಂದರೆ ಪಾಪ ಜಾಬ್ ಎಲ್ಲಿಂದ ಸಿಗುತ್ತೆ ಹೇಳಿ. ಸೊ ಈ ಥರ ಜಾಸ್ತಿ ವೇಕೆನ್ಸೀಸ್ ಬಿಡೋದು, ಈ ಥರ ಏನಾದರೂ ಮಾಡಿದರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಅನಿಸುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇವಾಗ BPL ಕಾರ್ಡ್ ಅವ್ರಿಗೆ ಏನು ಅಂತ ನೋಡೋಣ. ಸೊ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, BPL ಕಾರ್ಡ್ ಯಾರ ಹತ್ರ ಇದೆ, ಅವರು ಅನ್ನಭಾಗ್ಯ ಸ್ಕೀಮ್ ಕಡೆಯಿಂದ ತಿಂಗಳ 10 kg ಅಕ್ಕಿ ನೀವು ಪಡ್ಕೋತಾ ಇದ್ದೀರಾ, ಹೌದಲ್ವಾ? ಸೊ ಇವಾಗ ಮುಂದಿನ ತಿಂಗಳೆಲ್ಲ, ಇವಾಗ ಮಾರ್ಚ್ ತಿಂಗಳಲ್ಲ, ಹೌದು, ಏಪ್ರಿಲ್ ತಿಂಗಳಿಂದ ಏನು ಈ 10 kg ಅಕ್ಕಿ ಬದಲಾಗಿ 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೂ 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಇಂದಿರಾ ಕಿಟ್ಟಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತಂದರೆ, ಒಂದು ಫ್ಯಾಮ್ಲಿ ಅಂದಾಜ 4 ಮೆಂಬರ್ಸ್ ಅಂತ ತಿಳ್ಕೊಳ್ಳಿ. ಅಂದರೆ ಅವರು ಒಂದು ಇದರಲ್ಲಿ ಬಂದಿದ್ದಾರೆ, ಜಸ್ಟ್ ಎಕ್ಸಾಂಪಲ್ ಈ ಥರ ಕೊಟ್ಟಿದ್ದಾರೆ. ಬಟ್ ಫೈನಲ್ ಆಗಿ 2 ಮೆಂಬರ್ಸ್ 3 ಮೆಂಬರ್ಸ್ ಇದ್ದರೆ ಎಷ್ಟು ಕೊಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಫಾರ್ ಒಂದು ಫ್ಯಾಮ್ಲಿಗೆ 4 ಮೆಂಬರ್ಸ್ ಅಂತ ಹಿಡ್ಕೊಂಡು ಈ 5 kg ಅಕ್ಕಿ ಬದಲಾಗಿ 1 kg ನಾವು ತೊಗರೆಬೇಳೆ, ಮತ್ತು ಒಂದು ಉಪ್ಪಿನ ಪ್ಯಾಕೆಟ್, 1 ಲೀಟರ್ ಆಯಿಲ್, ಮತ್ತು 1 kg ಸಕ್ಕರೆ ಮತ್ತು ಹೆಸರು ಕಾಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇದು ಏಪ್ರಿಲಿಂದ ನಾವು ಶುರು ಮಾಡ್ತೀವಿ, ಎಲ್ಲನೂ ಸ್ಟಾಕ್ ನಾವು ಆಲ್ರೆಡಿ ತರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಆ್ಯಂಡ್ ಇನ್ನೂ ಏನೇನೋ ಘೋಷಣೆ ಮಾಡಿದ್ದಾರೆ, ಲೈಕ್ ಮನೆ ಇಲ್ಲದವರಿಗೆ ಮತ್ತು ಹೊಲ ಇಲ್ಲದವರಿಗೆ. ಸೊ ಅದೆಲ್ಲ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬಾಯ್ ಬಾಯ್.